ದಾರರ ಸಂಘದಿಂದ ಇಲ್ಲಿ ಹೆಲ್ತ್ ಕ್ಯಾಂಪನ್ನು ಮುಖ್ಯವಾಗಿ ಇಲ್ಲಿ ಲೋಕಲಲ್ಲಿ ಯಾರ್ಯಾರಿದ್ದಾರೆ ಬಡವರು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರಿಗೂ ಹೆಲ್ತ್ ಕ್ಯಾಂಪ್ ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ಕೊಂಡಿದ್ದೀವಿ. ಮತ್ತು ಮತ್ತೊಂದು ಕಾರ್ಯಕ್ರಮ ಅಂದರೆ ಈ ತಿಂಗಳು 3ನೇ ತಾರೀಕು ನಮ್ಮ ಕಾರ್ಪೊರೇಟರ್ ಆಂಜನಪ್ಪನವ್ರದ್ದು ಬರ್ತಡೇ ಇತ್ತು. ಅದರ ಪ್ರಯುಕ್ತ ಮತ್ತು ಮೊದಲನೇ ವರ್ಷದ ನಡಿಗೆದಾರರ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಿಂದ ಇವತ್ತು ಫ್ರೀ ಹೆಲ್ತ್ ಕ್ಯಾಂಪ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ತುಂಬ ಜನ ಬಡವರು ಬಂದರು, ಅವರಿಗೆ ಹಾಸ್ಪಿಟ್ಲ್ಗಳಿಗೆ ಹೋಗಿದೆ ತುಂಬ ಜನ ಇರೋದ್ರಿಂದ ಅವ್ರು ಬಂದು ಇಲ್ಲಿ ಫ್ರೀ ಹೆಲ್ತ್ ಚೆಕಪ್ ಮಾಡ್ಕೊಬೇಕಂದ್ಬಿಟ್ಟು ನಾವು ಮುಖ್ಯವಾಗಿ ಈ ಮೊದಲನೇ ವರ್ಷ ಕಾರ್ಯಕ್ರಮದಲ್ಲಿ ಸುಮಾರು ಪ್ರೋಗ್ರಾಮನ್ನು ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಡಿಗೆದಾರರ ಸಂಘಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಜನತೆಯ ಜೊತೆಯಲ್ಲಿ ಸೇರಿ ಇನ್ನು ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಮಾಡ್ಕೊಂಡು ಬರಲಿ ಅಂತ ನಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಹೆಚ್ಚು ಕಮ್ಮಿ 500 ಜನಕ್ಕೆ ಕೊಟ್ಟಿದ್ದೀವಿ. ಮಿನಿಮಮ್ ಇಲ್ಲಾಂದ್ರೂ ಇಲ್ಲಿ 700-750 ಜನ ತನಕ ಬಂದಿದ್ದಾರೆ. ಅವರಿಗೆ ಟಿಫನ್ ಆಗಲಿ ಮತ್ತು ಮಧ್ಯಾಹ್ನದ ಊಟ ಆಗಲಿ ಎಲ್ಲ ಥರನೂ ನಾವು ಅವರಿಗೆ ವಾಟರ್ ಬಾಟ್ಲಿಂದ ಎಲ್ಲ ಥರ ಯಾವ ಥರ ಅನುಕೂಲ ಬೇಕು ಅವ್ರಿಗೆ ಎಲ್ಲ ಥರನೂ ನಾವು ಇವತ್ತು ಈ ಜಾಗದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಪಬ್ಲಿಕ್ ಜನಕ್ಕೆ. ಪೌರ ಕಾರ್ಮಿಕರಂದರೆ ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೆಲ್ಲ ಅಂಥವ್ರು ನಮ್ಮಲ್ಲಿ ಇರೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತ ನಾವು ಪುಣ್ಯ ಮಾಡಿದ್ದೀವಿ. ಯಾಕಂದರೆ ನಾವು ಮಾಡೋವಂಥ ಗಲೀಜು ಕಚಡ ಗಲೀಜು ಇನ್ನೊಂದು ಮತ್ತು ನಾವು ಅದನ್ನೆಲ್ಲ ಕ್ಲೀನ್ ಮಾಡಬೇಕಂತ ನಾವು ಏನೇ ಇದು ಮಾಡಿದ್ರು ನಮ್ಮ ಕೈಲಾಗಲ್ಲ. ಅಂಥವ್ರು ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಮಗೆ ಸೌಭಾಗ್ಯ. ನಾವು ಹೇಳೋಕ್ಕಾಗಲ್ಲ, ಅಷ್ಟೊಂದು ನಮಗೆ ಒಂದು ಹೆಲ್ಪ್ ಮಾಡ್ತಾರೆ, ಅಷ್ಟೊಂದು ನಮ್ಮ ಇದನ್ನೆಲ್ಲ ಇದು ಮಾಡ್ತಾರೆ. ಅಂದರೆ ನಿಜವಾಗ್ಲೂ ಅವ್ರಿಗೋಸ್ಕರನೇ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಈ ಬಡ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ನಡಿಗೆದಾರರ ಸಂಘದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಬೇಗೂರು ಗ್ರಾಮದ BBMP ಸದಸ್ಯರಾದಂತಹ ಆಂಜನಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅದರೊಂದಿಗೆ ಇಲ್ಲಿನ ಬೇಗೂರಿನ ನಡಿಗೆದಾರರ ಸಂಘದ ವತಿಯಿಂದ ಮೊದಲ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಅದರೊಂದಿಗೆ BBMPಗೆ ಸಂಬಂಧಪಟ್ಟಂಥ ಎಲ್ಲ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಆರೋಗ್ಯ ತಪಾಸಣೆ, ಇದರ ಮೂಲಕ ಸಾಮಾಜಿಕವಾಗಿ ತಮ್ಮ ಕಳಕಳಿಯನ್ನು ನಡಿಗೆದಾರರ ಸಂಘದ ವತಿಯಿಂದ ಎಲ್ಲ ಸದಸ್ಯರು ತಮ್ಮ ಸಾಮಾಜಿಕ ಕಳಕಳಿಯನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಮುಂದಿನ ದಿನಗಳಲ್ಲೂ ಮಾಡ್ತಾ ಬಂದು ಈ ಬೇಗೂರಿನ ಸುವ್ಯವಸ್ಥತೆಯನ್ನು ಕಾಪಾಡುವ ಅವರು ಕೂಡ ಕಾರಣೀಕರ್ತರಾಗ್ತಾರೆ ಅಂತ ಈ ಮೂಲಕ ತಮ್ಮೊಂದಿಗೆ ತಿಳಿಸಿದ್ದಾರೆ.